ಕಲಬುರಗಿಯಲ್ಲೊಂದು ಖತರ್ನಾಕ್ ಲೇಡಿ ಬುರ್ಕಾ ಗ್ಯಾಂಗ್ ಪತ್ತೆಯಾಗಿದೆ. ಅಂಗಡಿಗೆ ಬುರ್ಕಾ ಹಾಕೊಂಡು ಎಂಟ್ರಿ ಕೊಡುತ್ತೆ ಈ ಕಳ್ಳರ ಗ್ಯಾಂಗ್. ಸಿಕ್ಕಿದ್ದೆಲ್ಲ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಇದು. ಬುರ್ಕಾ ಧರಿಸಿಕೊಂಡು ಬರುವಂತಹ ಗ್ಯಾಂಗ್ ಬಟ್ಟೆ ಖರೀದಿ ನೆಪದಲ್ಲಿ ಅಂಗಡಿಗೆ ಎಂಟ್ರಿ ಕೊಟ್ಟು ನಂತರ ಕಳ್ಳತನ ಮಾಡ್ತಾರೆ. ಕಲಬುರಗಿಯ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ ಅಂಗಡಿಯಲ್ಲಿ ಕಳವು ಮಾಡ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವನ್ನ ಮುಂದೆ ಬಿಟ್ಟು ನಂತರ ಕೈಗೆ ಸಿಕ್ಕಿದ್ದ ಬಟ್ಟೆಗಳನ್ನೆಲ್ಲ ದೋಚಿ ಪರಾರಿಯಾಗುವಂತಹ ಗ್ಯಾಂಗ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ ಗಮನಿಸ್ತಾ ಇದೆ. ಬುರ್ಕಾ ಧರಿಸೋದು ಯಾಕೆ ಗೊತ್ತಾ? ಮುಖ ಗೊತ್ತಾಗಬಾರ್ದು, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಬಾರ್ದು ಅನ್ನೋ ಕಾರಣಕ್ಕೆ. ಒಳಗಡೆ ಬರ್ತಾರೆ, ಮಗು ಎತ್ಕೊಂಡು, ಮಗು ಆಟ ಆಡಿಸೋ ನೆಪದಲ್ಲಿ ಕೈಗೆ ಸಿಕ್ಕಿದ್ದ ಬಟ್ಟೆಯನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಕಳ್ಳರ ಗ್ಯಾಂಗ್ ಯಾವ್ಯಾವ ತರ ಎಂಟ್ರಿ ಕೊಡುತ್ತೆ ಅನ್ನೋದಕ್ಕೂ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಸಹಜವಾಗಿ ಈ ಹುಡುಗರ ಗ್ಯಾಂಗ್ ಇತ್ತಂದ್ರೆ ತಲೆಗೆ ಹೆಲ್ಮೆಟ್ಟು ಮಾಸ್ಕು ಹಾಕಿಕೊಂಡು ಎಂಟ್ರಿ ಕೊಡ್ತಾರೆ, ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಿ ಹೆಣ್ಮಕ್ಳು ಅವರೇ ಗ್ಯಾಂಗ್ ಕಟ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ, ಬುರ್ಕಾ ಧರಿಸಿದ್ದಾರೆ, ಗುರುತು ಪತ್ತೆ ಆಗಬಾರ್ದು ಅಂತ. ಮುಖಚಹರೆ ಎಲ್ಲೂ ಕೂಡ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಗ್ಯಾಂಗ್ ಬಟ್ಟೆ ಅಂಗಡಿಗೆ ಎಂಟ್ರಿ ಕೊಟ್ಟು ಬಟ್ಟೆ ಖರೀದಿ ಮಾಡ್ತೀವಿ ಅಂತ ನೆಪ ಮಾಡ್ತಾರೆ. ಬಟ್ಟೆ ತೋರಿಸ್ತಿರ್ತಾರೆ, ಆದ್ರೆ ಮಗು ಆಟ ಆಡಿಸೋ ನೆಪದಲ್ಲಿ ಆ ಬಟ್ಟೆಯನ್ನ ಎಗರಿಸಿ ಅಲ್ಲಿಂದ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲೊಂದು ಖತರ್ನಾಕ್ ಲೇಡಿ ಬುರ್ಕಾ ಗ್ಯಾಂಗ್ ಪತ್ತೆಯಾಗಿದೆ. ಅಂಗಡಿಗೆ ಬುರ್ಕಾ ಹಾಕೊಂಡು ಎಂಟ್ರಿ ಕೊಡುತ್ತೆ ಈ ಕಳ್ಳರ ಗ್ಯಾಂಗ್. ಸಿಕ್ಕಿದ್ದೆಲ್ಲ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಇದು. ಬುರ್ಕಾ ಧರಿಸಿಕೊಂಡು ಬರುವಂತಹ ಗ್ಯಾಂಗ್ ಬಟ್ಟೆ ಖರೀದಿ ನೆಪದಲ್ಲಿ ಅಂಗಡಿಗೆ ಎಂಟ್ರಿ ಕೊಟ್ಟು ನಂತರ ಕಳ್ಳತನ ಮಾಡ್ತಾರೆ. ಕಲಬುರಗಿಯ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ ಅಂಗಡಿಯಲ್ಲಿ ಕಳವು ಮಾಡ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವನ್ನ ಮುಂದೆ ಬಿಟ್ಟು ನಂತರ ಕೈಗೆ ಸಿಕ್ಕಿದ್ದ ಬಟ್ಟೆಗಳನ್ನೆಲ್ಲ ದೋಚಿ ಪರಾರಿಯಾಗುವಂತಹ ಗ್ಯಾಂಗ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ ಗಮನಿಸ್ತಾ ಇದೆ. ಬುರ್ಕಾ ಧರಿಸೋದು ಯಾಕೆ ಗೊತ್ತಾ? ಮುಖ ಗೊತ್ತಾಗಬಾರ್ದು, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಬಾರ್ದು ಅನ್ನೋ ಕಾರಣಕ್ಕೆ. ಒಳಗಡೆ ಬರ್ತಾರೆ, ಮಗು ಎತ್ಕೊಂಡು, ಮಗು ಆಟ ಆಡಿಸೋ ನೆಪದಲ್ಲಿ ಕೈಗೆ ಸಿಕ್ಕಿದ್ದ ಬಟ್ಟೆಯನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಕಳ್ಳರ ಗ್ಯಾಂಗ್ ಯಾವ್ಯಾವ ತರ ಎಂಟ್ರಿ ಕೊಡುತ್ತೆ ಅನ್ನೋದಕ್ಕೂ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಸಹಜವಾಗಿ ಈ ಹುಡುಗರ ಗ್ಯಾಂಗ್ ಇತ್ತಂದ್ರೆ ತಲೆಗೆ ಹೆಲ್ಮೆಟ್ಟು ಮಾಸ್ಕು ಹಾಕಿಕೊಂಡು ಎಂಟ್ರಿ ಕೊಡ್ತಾರೆ, ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಿ ಹೆಣ್ಮಕ್ಳು ಅವರೇ ಗ್ಯಾಂಗ್ ಕಟ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ, ಬುರ್ಕಾ ಧರಿಸಿದ್ದಾರೆ, ಗುರುತು ಪತ್ತೆ ಆಗಬಾರ್ದು ಅಂತ. ಮುಖಚಹರೆ ಎಲ್ಲೂ ಕೂಡ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಗ್ಯಾಂಗ್ ಬಟ್ಟೆ ಅಂಗಡಿಗೆ ಎಂಟ್ರಿ ಕೊಟ್ಟು ಬಟ್ಟೆ ಖರೀದಿ ಮಾಡ್ತೀವಿ ಅಂತ ನೆಪ ಮಾಡ್ತಾರೆ. ಬಟ್ಟೆ ತೋರಿಸ್ತಿರ್ತಾರೆ, ಆದ್ರೆ ಮಗು ಆಟ ಆಡಿಸೋ ನೆಪದಲ್ಲಿ ಆ ಬಟ್ಟೆಯನ್ನ ಎಗರಿಸಿ ಅಲ್ಲಿಂದ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲೊಂದು ಖತರ್ನಾಕ್ ಲೇಡಿ ಬುರ್ಕಾ ಗ್ಯಾಂಗ್ ಪತ್ತೆಯಾಗಿದೆ. ಅಂಗಡಿಗೆ ಬುರ್ಕಾ ಹಾಕೊಂಡು ಎಂಟ್ರಿ ಕೊಡುತ್ತೆ ಈ ಕಳ್ಳರ ಗ್ಯಾಂಗ್. ಸಿಕ್ಕಿದ್ದೆಲ್ಲ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಇದು. ಬುರ್ಕಾ ಧರಿಸಿಕೊಂಡು ಬರುವಂತಹ ಗ್ಯಾಂಗ್ ಬಟ್ಟೆ ಖರೀದಿ ನೆಪದಲ್ಲಿ ಅಂಗಡಿಗೆ ಎಂಟ್ರಿ ಕೊಟ್ಟು ನಂತರ ಕಳ್ಳತನ ಮಾಡ್ತಾರೆ. ಕಲಬುರಗಿಯ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ ಅಂಗಡಿಯಲ್ಲಿ ಕಳವು ಮಾಡ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವನ್ನ ಮುಂದೆ ಬಿಟ್ಟು ನಂತರ ಕೈಗೆ ಸಿಕ್ಕಿದ್ದ ಬಟ್ಟೆಗಳನ್ನೆಲ್ಲ ದೋಚಿ ಪರಾರಿಯಾಗುವಂತಹ ಗ್ಯಾಂಗ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ ಗಮನಿಸ್ತಾ ಇದೆ. ಬುರ್ಕಾ ಧರಿಸೋದು ಯಾಕೆ ಗೊತ್ತಾ? ಮುಖ ಗೊತ್ತಾಗಬಾರ್ದು, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಬಾರ್ದು ಅನ್ನೋ ಕಾರಣಕ್ಕೆ. ಒಳಗಡೆ ಬರ್ತಾರೆ, ಮಗು ಎತ್ಕೊಂಡು, ಮಗು ಆಟ ಆಡಿಸೋ ನೆಪದಲ್ಲಿ ಕೈಗೆ ಸಿಕ್ಕಿದ್ದ ಬಟ್ಟೆಯನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಕಳ್ಳರ ಗ್ಯಾಂಗ್ ಯಾವ್ಯಾವ ತರ ಎಂಟ್ರಿ ಕೊಡುತ್ತೆ ಅನ್ನೋದಕ್ಕೂ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಸಹಜವಾಗಿ ಈ ಹುಡುಗರ ಗ್ಯಾಂಗ್ ಇತ್ತಂದ್ರೆ
ತಲೆಗೆ ಹೆಲ್ಮೆಟ್ಟು ಮಾಸ್ಕು ಹಾಕಿಕೊಂಡು ಎಂಟ್ರಿ ಕೊಡ್ತಾರೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಿ ಹೆಣ್ಮಕ್ಳು ಅವರೇ ಗ್ಯಾಂಗ್ ಕಟ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ, ಬುರ್ಕಾ ಧರಿಸಿದ್ದಾರೆ, ಗುರುತು ಪತ್ತೆ ಆಗಬಾರ್ದು ಅಂತ. ಮುಖಚಹರೆ ಎಲ್ಲೂ ಕೂಡ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಗ್ಯಾಂಗ್ ಬಟ್ಟೆ ಅಂಗಡಿಗೆ ಎಂಟ್ರಿ ಕೊಟ್ಟು ಬಟ್ಟೆ ಖರೀದಿ ಮಾಡ್ತೀವಿ ಅಂತ ನೆಪ ಮಾಡ್ತಾರೆ, ಬಟ್ಟೆ ತೋರಿಸ್ತಿರ್ತಾರೆ. ಆದರೆ ಮಗು ಆಟ ಆಡಿಸೋ ನೆಪದಲ್ಲಿ ಆ ಬಟ್ಟೆಯನ್ನ ಎಗರಿಸಿ ಅಲ್ಲಿಂದ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲೊಂದು ಖತರ್ನಾಕ್ ಲೇಡಿ ಬುರ್ಕಾ ಗ್ಯಾಂಗ್ ಪತ್ತೆಯಾಗಿದೆ. ಅಂಗಡಿಗೆ ಬುರ್ಕಾ ಹಾಕೊಂಡು ಎಂಟ್ರಿ ಕೊಡುತ್ತೆ ಈ ಕಳ್ಳರ ಗ್ಯಾಂಗ್. ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಇದು. ಬುರ್ಕಾ ಧರಿಸ್ಕೊಂಡು ಬರುವಂತಹ ಗ್ಯಾಂಗ್ ಬಟ್ಟೆ ಖರೀದಿ ನೆಪದಲ್ಲಿ ಅಂಗಡಿಗೆ ಎಂಟ್ರಿ ಕೊಟ್ಟು ನಂತರ ಕಳ್ಳತನ ಮಾಡ್ತಾರೆ. ಕಲಬುರಗಿಯ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ ಅಂಗಡಿಯಲ್ಲಿ ಕಳವು ಮಾಡ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವನ್ನ ಮುಂದೆ ಬಿಟ್ಟು ನಂತರ ಕೈಗೆ ಸಿಕ್ಕಿದ್ದ ಬಟ್ಟೆಗಳನ್ನೆಲ್ಲ ದೋಚಿ ಪರಾರಿಯಾಗುವಂತಹ ಗ್ಯಾಂಗ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ ಗಮನಿಸ್ತಾ ಇದೆ. ಬುರ್ಕಾ ಧರಿಸೋದು ಯಾಕೆ ಗೊತ್ತಾ? ಮುಖ ಗೊತ್ತಾಗಬಾರ್ದು, ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಬಾರ್ದು ಅನ್ನೋ ಕಾರಣಕ್ಕೆ. ಒಳಗಡೆ ಬರ್ತಾರೆ ಮಗು ಎತ್ಕೊಂಡು, ಮಗು ಆಟ ಆಡಿಸೋ ನೆಪದಲ್ಲಿ ಕೈಗೆ ಸಿಕ್ಕಿದ್ದ ಬಟ್ಟೆಯನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಕಳ್ಳರ ಗ್ಯಾಂಗ್ ಯಾವ್ಯಾವ ತರ ಎಂಟ್ರಿ ಕೊಡುತ್ತೆ ಅನ್ನೋದಕ್ಕೂ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಸಹಜವಾಗಿ ಈ ಹುಡುಗರ ಗ್ಯಾಂಗ್ ಇತ್ತಂದ್ರೆ ತಲೆಗೆ ಹೆಲ್ಮೆಟ್ಟು ಮಾಸ್ಕು ಹಾಕಿಕೊಂಡು ಎಂಟ್ರಿ ಕೊಡ್ತಾರೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಿ ಹೆಣ್ಮಕ್ಳು ಅವರೇ ಗ್ಯಾಂಗ್ ಕಟ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ, ಬುರ್ಕಾ ಧರಿಸಿದ್ದಾರೆ, ಗುರುತು ಪತ್ತೆ ಆಗಬಾರ್ದು ಅಂತ. ಮುಖಚಹರೆ ಎಲ್ಲೂ ಕೂಡ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಗ್ಯಾಂಗ್ ಬಟ್ಟೆ ಅಂಗಡಿಗೆ ಎಂಟ್ರಿ ಕೊಟ್ಟು ಬಟ್ಟೆ ಖರೀದಿ ಮಾಡ್ತೀವಿ ಅಂತ ನೆಪ ಮಾಡ್ತಾರೆ, ಬಟ್ಟೆ ತೋರಿಸ್ತಿರ್ತಾರೆ. ಆದರೆ ಮಗು ಆಟ ಆಡಿಸೋ ನೆಪದಲ್ಲಿ ಆ ಬಟ್ಟೆಯನ್ನ ಎಗರಿಸಿ ಅಲ್ಲಿಂದ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲೊಂದು ಖತರ್ನಾಕ್ ಲೇಡಿ ಬುರ್ಕಾ ಗ್ಯಾಂಗ್ ಪತ್ತೆಯಾಗಿದೆ. ಅಂಗಡಿಗೆ ಬುರ್ಕಾ ಹಾಕೊಂಡು ಎಂಟ್ರಿ ಕೊಡುತ್ತೆ ಈ ಕಳ್ಳರ ಗ್ಯಾಂಗ್. ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ಕಲಬುರಗಿಯಲ್ಲಿ ಆಗಿರುವ ಘಟನೆ ಇದು. ಬುರ್ಕಾ ಧರಿಸ್ಕೊಂಡು ಬರುವಂತಹ ಗ್ಯಾಂಗ್ ಬಟ್ಟೆ ಖರೀದಿ ನೆಪದಲ್ಲಿ ಅಂಗಡಿಗೆ ಎಂಟ್ರಿ ಕೊಟ್ಟು ನಂತರ ಕಳ್ಳತನ ಮಾಡ್ತಾರೆ. ಕಲಬುರಗಿಯ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ ಅಂಗಡಿಯಲ್ಲಿ ಕಳವು ಮಾಡ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವನ್ನ ಮುಂದೆ ಬಿಟ್ಟು ನಂತರ ಕೈಗೆ ಸಿಕ್ಕಿದ್ದ ಬಟ್ಟೆಗಳನ್ನೆಲ್ಲ ದೋಚಿ ಪರಾರಿಯಾಗುವಂತಹ ಗ್ಯಾಂಗ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ ಗಮನಿಸ್ತಾ